ಚಿತ್ರ ಬಹಳ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರ ನಿಜವಾಗ್ಲೂ ಸಾಂಪ್ರದಾಯಿಕ ಹಳ್ಳಿನಲ್ಲಿ ನಡೀತಾ ಇರ್ತಕ್ಕಂಥ ಕಥೆಯನ್ನ ಲೋ ನವೀನ ಅನ್ನುವಂಥ ಮೂವಿಯಿಂದ ನವೀನ್ ಸಜ್ಜು ಅವರು ಬಹಳ ಒಳ್ಳೆ ರೀತಿ ಅಭಿನಯವನ್ನ ಮಾಡಿ ಬಹಳ ಸರಳವಾಗಿ ಹಳ್ಳಿ ಕಥೆಯನ್ನ ಅರ್ಥ ಮಾಡುವಂತ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ಇದೊಂದು ಒಳ್ಳೆಯ ಸಿನಿಮಾ, ಯಶಸ್ವಿಯಾಗಿ ಇದು ಮುಂದೋಗ್ಲಿ ಅಂತ ಹೇಳಿ ಆಶಿಸ್ತೀನಿ. ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಒಳ್ಳೆದಾಗ್ಲಿ. ಏನ್ ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ತಮಾಷೆ ಇದೆ, ಹಳ್ಳಿ ಸೊಗಡಿದೆ, ಲವ್ ಇದೆ, ಸೆಂಟಿಮೆಂಟ್ ಇದೆ, ಎವ್ರಿಥಿಂಗ್ ಇಸ್ ಗುಡ್. ಮೆಸೇಜ್ ಏನಿದೆ ಸರ್ ಸಿನಿಮಾದಲ್ಲಿ? ಏನು ಸ್ಪೆಷಲ್ ಮೆಸೇಜ್? ಈಗಿನ ಜನರೇಷನ್ ಹುಡುಗಿರ್ದು ಲವ್, ಬ್ರೇಕಪ್, ಈ ಲಿವಿಂಗ್ ಟುಗೆದರ್ ಎಲ್ಲ ಇದೆ. ಮತ್ತೆ ಈ ಮುಗ್ಧತೆ, ಆ ಹೀರೋ ಮುಗ್ಧತೆ, ಮತ್ತೆ ಹಳ್ಳಿಗಳಲ್ಲಿ ಹೆಂಗೆ ಹುಡುಗಾಟಗಳ ಮಾಡ್ತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಈಗಿನ ಹಳ್ಳಿಯಿಂದ ಬಂದು ಜೀವನ ಹೆಂಗ್ ಕಟ್ಕೋತಾರೆ ಬೆಂಗಳೂರಿನಲ್ಲಿ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಅದಾದ್ಮೇಲೆ ಸೆಂಟಿಮೆಂಟ್ಸ್, ಮನೆಯಲ್ಲಿ ಅಪ್ಪ ಅಮ್ಮ ಮಗಳು ಮದುವೆ ಮಾಡೋದು ಒಂದ್ ಕಡೆ, ಮಗಳು ಅಪ್ಪ ಅಮ್ಮನ ಮಾತು ಕೇಳದೆ ಇರೋದು ಇನ್ನೊಂದ್ ಕಡೆ ಇವರು ಜೀವನ ಅನ್ನೋದು ಬರೀ ಲವ್ ಅಲ್ಲ, ಲವ್ ಆದ್ಮೇಲೂ ಜೀವನ ಇದೆ ಅನ್ನೋದನ್ನ ಲಾಸ್ಟ್ ಅಲ್ಲಿ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ತುಂಬಾ ಎಂಟರ್ಟೈನಿಂಗ್ ಆಗಿದೆ, ಕಾಮಿಡಿ ಆಗಿದೆ. ಓಕೆ, ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಯಂಗ್ ನ್ಯೂ ಫೇಸಸ್, ಸೊ ತುಂಬಾ ಚೆನ್ನಾಗಿದೆಪ್ಪ. ನನಗೆ ಹಳ್ಳಿ ಸೊಗಡು ಇಷ್ಟ ಆಯ್ತು, ಆಮೇಲೆ ತಮಾಷೆ ಇಷ್ಟ ಆಯ್ತು. ವೆರಿ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಫ್ಯಾನ್ಸಿ ಲವ್ ಸ್ಟೋರಿ ಅಲ್ವಾ. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಖಂಡಿತ ಬಂದು ಎಂಕರೇಜ್ ಮಾಡಿ ಪ್ಲೀಸ್. ಹಾರ್ಟ್ ಕ್ಯಾಚಿಂಗ್ ಮೂವಿ, ತುಂಬಾ ಚೆನ್ನಾಗಿದೆ. ಒಳ್ಳೆ ಫೀಲಿಂಗ್ ಇದೆ. ಸಾಂಗ್ಸ್ ಅಂತೂ ಅಮೇಝಿಂಗ್, ರಿಯಲಿ ನೈಸ್. ಇವಾಗ ಜಸ್ಟ್ ಒಂದು ಇಂಟರ್ವ್ಯೂ ಕೊಟ್ಟೆ, ಸೊ ನಮಗೆ ಬಹಳ ಖುಷಿ ಅನ್ನಿಸ್ತು. ತುಂಬಾ ಒಳ್ಳೆ ಪ್ರಯತ್ನ. ಆಫ್ಟರ್ ಲಾಂಗ್ ಟೈಮ್ ಐ ರಿಯಲಿ ಲೈಕ್ ದ ಮೂವಿ. ವಿಲೇಜ್ ಸೆಟಪ್. ನಾವು ಸಣ್ಣವರಿದ್ದಾಗ ಹಳ್ಳಿಗೆ ಹೋಗ್ತಿದ್ವಿ ಹಬ್ಬಕ್ಕೆಲ್ಲ, ಅದೇ ನೆನಪಾಯ್ತು. ಮತ್ತೆ ಬಹಳ ಒಳ್ಳೆ ಪ್ರಯತ್ನ, ಒಳ್ಳೆ ಆಕ್ಟಿಂಗ್, ಒಳ್ಳೆ ಸಾಂಗ್ಸ್, ಒಳ್ಳೆ ಸ್ಟೋರಿ. ವೆರಿ ಸೀನಿಕ್ ಪ್ಲೇಸ್. ಥ್ಯಾಂಕ್ ಯು. ಮೊದಲನೇ ಪ್ರಯತ್ನ ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ತುಂಬಾ ಚೆನ್ನಾಗಿದೆ. ಎಲ್ಲ ಆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಲ್ಲ ಹೊಸಬ್ರು ಪ್ರತಿಭೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಇದೆ, ನವೀನ್ ಸಜ್ಜಾ ಆಕ್ಟಿಂಗ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಇದೆ, ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಬಂದು ನೋಡ್ಬೋದು. ಈಗಿನ ಕಾಲಕ್ಕೆ ಹುಡುಗಿ ಸಿಗದೆ ಇರೋರಿಗೆ ನೋಡ್ಬೇಕಾಗಿರ್ತಕ್ಕಂಥ ಒಂದು ಚಲನಚಿತ್ರ. ತುಂಬಾ ಚೆನ್ನಾಗಿದೆ. ಹುಡುಗರು ತಿಳ್ಕೋಬೇಕು ಏನು ಅಂತ, ಹುಡುಗಿರು ಏನು ಕೆಲಸ ಕೊಡ್ತಾರೆ ಅಂತ ತಿಳ್ಕೊಳ್ಳಿ. ಹೇಳಮ್ಮ. ತುಂಬಾ ಚೆನ್ನಾಗಿತ್ತು ಮೂವಿ. ಬೋತ್ ಇದು ಹಳ್ಳಿದು ಮತ್ತೆ ಸಿಟಿದು ಎಲ್ಲ ಚೆನ್ನಾಗಿತ್ತು. ಎಂಡಿಂಗ್ ಭಾರಿ ಚೆನ್ನಾಗಿದೆ, ವೆರಿ ಪ್ರಾಕ್ಟಿಕಲ್ ಆಗಿದೆ. ಐ ರೆಕಮೆಂಡ್ ಎವ್ರಿವನ್ ಟು ವಾಚ್ ದಿಸ್ ಮೂವಿ. ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಓವರ್ ಆಲ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಟು ವಾಚ್ ವಿತ್ ಫ್ಯಾಮಿಲಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಮೂವಿ. ಥ್ಯಾಂಕ್ ಯು. ಲಕ್ಷ್ಮಿ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ. ಗ್ರಾಮೀಣ ಸೊಗಡು ತುಂಬಾ ಜಾಸ್ತಿ ಇದೆ, ಈಗಿನ ಮೂವೀಸ್ ಎಲ್ಲ ಕಮ್ಮಿ ಇದೆ ತುಂಬಾ. ಸೊ ಎಂಜಾಯ್ ಮಾಡಿದ್ವಿ. ಆಲ್ ದ ವೆರಿ ಬೆಸ್ಟ್. ಕಾಮಿಡಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನವೀನ್ ಸಜ್ಜು ಅವ್ರನ್ನ ಈ ತರ ರೋಲ್ ನಲ್ಲಿ ನಾವು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟಿಂಗ್ ಆಕ್ಟರ್ಸ್ ಜೊತೆಗೆ ಮಾಡಿರೋರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್. ಖಂಡಿತ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ಎಲ್ಲೂ ಏನು ಬೇಜಾರಾಗೋದಿಲ್ಲ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಖಂಡಿತ ಬಂದು ನೋಡ್ಬೇಕು. ಅದರಲ್ಲೂ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕು, ಅದು ಮುಖ್ಯ. ಐ ಥಿಂಕ್ ಕಾಮಿಡಿ ಅಂತೂ ಫುಲ್ ಇದೆ. ನಕ್ಕು ಸುಸ್ತಾಯ್ತು. And I think everybody should watch it. Oh, first time not obviously I don't know if it's first movie or not. Nan Canada lidini, but I came here. I'm friend producer idike. So really great. Heroine also fantastic. I think everybody should go and watch.
ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮೈ ಮದರ್ ದಟ್ಸ್ ಮೈ ಸಿಸ್ಟರ್. ಅವರು ಅಮೆರಿಕಲ್. ತುಂಬಾ ಕಾಮಿಡಿನೂ ಇದೆ, ಸ್ಟೋರಿನೂ ಇದೆ, ಚೆನ್ನಾಗಿದೆ ಆಕ್ಚುಲಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ವಾಷಿಂಗ್ಟನ್ DC ಇಂದ ಬಂದು ಈ ಪ್ರೀಮಿಯರ್ಗೆ ಅಟೆಂಡ್ ಮಾಡಿದೆ. ಇಟ್ಸ್ ಅ ವಂಡರ್ಫುಲ್ ಮೂವಿ and one of the best in terms of dialogues, so it's beautiful to watch as movie continues, and cinematography and the heroine, the hero, everything is excellent. Ella age allu hogi nodbodu. It's songs, oh my god, songs is excellent. Please listen to the songs and enjoy the movie. ನಮ್ಮ ಇಷ್ಟು ದಿವಸ ಸಾಂಗ್ ಮಾತ್ರ ಹೇಳ್ತಾ ಇದ್ರು, ಇವತ್ತು ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನವೀನ್ ಆಕ್ಟಿಂಗ್ ಅಂತೂ ದ ಕ್ಲಾಸಿಕ್. ಅವರು ಸ್ಟಾರ್ಟ್ ಇಂದ ಫಿನಿಶ್ ಆ ಮೂವಿನ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಅವರಿಂದಾನೇ ಅದು ಒಂದು ಎವ್ರಿಥಿಂಗ್, ಆಲ್ ದ ಎಮೋಷನ್ಸ್ ಅಂಡ್ ಎವ್ರಿಥಿಂಗ್ ಇಸ್ ಸೋ ಫ್ಯಾಂಟಾಸ್ಟಿಕ್. And the way he is carried from first scene ಇಂದ last scene ತನಕ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಅಂತ ಒಂದು ಕುತೂಹಲ ಇದೆ. ಸೊ ಎಂಜಾಯ್ ದ ಮೂವಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.